ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ನಕಲಿ ವಂಶವೃಕ್ಷ, ಆಧಾರ್ ಕಾರ್ಡ್, ಮರಣ ಪ್ರಮಾಣ ಪತ್ರ, ಮತದಾರರ ಗುರುತಿನ ಚೀಟಿ ನಕಲು ಇರುವಂತಹ ಮಹಿಳೆಯಿಂದ ಜಮೀನನ್ನ ಕ್ರಯದ ಕರಾರು ಮಾಡಿ ವಂಚಿಸಿರುವ ಘಟನೆ ಗುಬ್ಬಿ ನಗರದಲ್ಲಿ ಬೆಳಕಿಗೆ ಬಂದಿದೆ. ಗುಬ್ಬಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ 68 2A ವಿಸ್ತೀರ್ಣದ 1 ಎಕರೆ 2 ಕುಂಟೆ ಜಮೀನು ಮೂಲತಃ ಗಾಣಿಗ ಸಮಾಜದವರಿಗೆ ಸೇರಿದ್ದು, ಇವರ ಕುಟುಂಬದವರೇ ಜಮೀನಿನ ಸ್ವಾಧೀನ ಅನುಭವ ಹೊಂದಿರುತ್ತಾರೆ. ಈ ಜಮೀನನ್ನ ಕಬಳಿಸುವ ಉದ್ದೇಶದಿಂದ ಪಹಣಿಯಲ್ಲಿ ಬರುತ್ತಿದ್ದ ಜಯಮ್ಮ ಲೇಟ್ ಹನುಮಂತರಾಯಪ್ಪ ಅವರ ಹೆಸರಿನಲ್ಲಿ ಇರುವುದನ್ನ ಗಮನಿಸಿದ ಗುಬ್ಬಿ ತಾಲೂಕು ಮಡೇನಹಳ್ಳಿ ಗ್ರಾಮದ ವಾಸಿಯಾದ ವರದಿಗಾರ ಎಂಎಸ್ ದೇವರಾಜು ಹಾಗೂ ಇತರರು ಸೇರಿ ಜಮೀನು ಕಬಳಿಸಲು ನಕಲಿ ದಾಖಲೆ ಸೃಷ್ಟಿಸಿ ವರದಿಗಾರರಾದ ಎಂಎಸ್ ದೇವರಾಜು ಜಯಮ್ಮ ಎಂಬ ಮಹಿಳೆಯಿಂದ ತುಮಕೂರು ನೋಂದಣಿ ಕಚೇರಿಯಲ್ಲಿ ಕ್ರಯದ ಕರಾರು ಮಾಡಿಸಿಕೊಂಡು ಜಮೀನು ಹೊಡೆಯಲು ವಂಚಿಸಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಜಮೀನನ್ನ ಕ್ರಯದ ಕರಾರು ಮಾಡಿಸಿಕೊಂಡಿರುವ ಬಗ್ಗೆ ಕುಟುಂಬಸ್ಥರಿಗೆ ತಿಳಿದಿರುವುದಿಲ್ಲ. ದಾಖಲೆಗಳನ್ನ ಕುಟುಂಬದವರು ಪಡೆದು ಪರಿಶೀಲಿಸಿದಾಗ ವಂಚನೆ ನಡೆದಿರುವುದು ಬೆಳಕಿಗೆ ಬಂದಿದೆ. ಈ ಘಟನೆ ಸಂಬಂಧ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ವಂಚನೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಒತ್ತಾಯಿಸಿದ್ದಾರೆ. ಏನು ಅಂದ್ರೆ ಒಂದು ಜಮೀನು ಫ್ರಾಡ್ ಆಗಿದೆ. ಅದ್ ಹೆಂಗ್ ಮಾಡಿದ್ದಾರೆ ಅಂದ್ರೆ 68/2A ನಲ್ಲಿ 1 ಎಕರೆ 2 ಕುಂಟೆ ಫ್ರಾಡ್ ಆಗಿದೆ. ಈಗ ಹಿಂದೆ ಹನುಮಂತರಾಯಪ್ಪ ಅವ್ರ ಹೆಸರಲ್ಲಿ ಇತ್ತು. ಅವ್ರ ಹೆಸರಿಂದ ಈಗ ಪೌತಿ ಖಾತೆ ಆಗಿದೆ ಜಯಮ್ಮ ಅವರ ಹೆಸರಿಗೆ. ಆ ಜಯಮ್ಮ ಅವರ ಹೆಸರಿಗೆ ಖಾತೆ ಆಗ್ಬೇಕಾದ್ರೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅನ್ನೋದು. ಇವ್ರು ಪಾಣಿ ತೆಗ್ದಾಗ ಜಯಮ್ಮ ಯಾರು ಅನ್ನೋದು ಹುಡುಕಕ್ ಹೋದಾಗ ಈ ಡಾಕ್ಯುಮೆಂಟ್ ಗಳೆಲ್ಲ ಅವ್ರ ಕೈಗೆ ಸಿಕ್ಕಿದಾವೆ. ಅಲ್ಲಿಗೆ 2 ಡೆತ್ ಸರ್ಟಿಫಿಕೇಟ್ ಅವರು ಫೋರ್ಜರಿ ಮಾಡಿದ್ದಾರೆ. ಆಧಾರ್ ಕಾರ್ಡ್ ಫೋರ್ಜರಿ ಆಗೈತೆ. ಮತ್ತೆ ಒರಿಜಿನಲ್ ಆಧಾರ್ ಕಾರ್ಡು ಸಹ ನಾವು ಸಿಕ್ಕಿದೆ. ಅಂದ್ರೆ ವೀರಭದ್ರಪ್ಪ ಅನ್ನೋದು ಹೆಸರಲ್ಲಿ ಇದೆ ಆಧಾರ್ ಕಾರ್ಡು. ಆಮೇಲೆ ID ಕಾರ್ಡು ಈಗ ವೆಬ್ಸೈಟ್ ಅಲ್ಲಿ ಇಲ್ಲ ಅಂತ ಬಂದಿದೆ. ಮತ್ತೆ ಏನು ಇಲ್ಲೆಲ್ಲ ತುಮಕೂರು ಗ್ರಾಮಾಂತ ಪಟ್ಟಣದಲ್ಲೇ ಇದ್ದು ಇಲ್ಲೇ ವಂಶವೃಕ್ಷ ಎಲ್ಲ ಮಾಡಿಸಿದ್ದಾರೆ. ಈಗಾಗಲೇ ನಿನ್ನೆ ನೈಟ್ 7:15 FIR ಆಗಿದೆ 4 ಜನದ ಮೇಲೆ. ಜಯಮ್ಮ, MS ದೇವರಾಜು, ಕಾರ್ತಿಕ್, ಅಬ್ದುಲ್ ಅನ್ನೋದು 4 ಜನದ ಮೇಲೆನೆ FIR ಆಗಿದೆ. ಇದನ್ನ ಸೂಕ್ತವಾದ ತನಿಖೆ ಮಾಡ್ಬೇಕು. ಯಾರು ಇದನ್ನ ಮಾಡಿದ್ದಾರೆ, ಯಾಕೆ ಮಾಡಿದ್ರು, ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ಈಗ ತನಿಖೆ ಆಗ್ಬೇಕು. ಅವರು ಇವತ್ತೂ ಸಹ ಅದನ್ನ ಜಮೀನೇ ಉಳುಮೆ ಮಾಡ್ಕೊಂಡಿದ್ದಾರೆ. ಅವ್ರೇನೆಲ್ಲೂ ಬೇರೆ ಕಡೆ ಹೋಗಿಲ್ಲ. ಗುಬ್ಬಿ ಟೌನ್ ಅಲ್ಲೇ ಇರೋದು ಆಸ್ತಿ ಅದು. ಸುಮಾರು ಅವ್ರದ್ದು ಪಿತ್ರಾಜಿತ ಆಸ್ತಿ ಬಂದು 15 ಎಕರೆ ಟೋಟಲ್ ಆಗಿರೋದು ಅವ್ರದ್ದು. ಅವ್ರದೆಲ್ಲ ವಿಭಾಗ ಆಗಿ ಈಗ ಅಷ್ಟು ಅವ್ರ ಎಕ್ಸ್ಟೆಂಟ್ಗೆ 3 ಎಕರೆ 34 ಕುಂಟೆ ಬಂದು ಅದರಲ್ಲಿ ಡಿವೈಡ್ ಆಗಿದೆ. ಹನುಮಂತರಾಯಪ್ಪಂಗೆ 2 ಎಕರೆ 2 ಕುಂಟೆ ಬಂದಿದೆ. ಅವ್ರು 2011ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಅದಾದ್ಮೇಲೆ ಕಾಂತಮ್ಮ ಅನ್ನೋರು ಅವ್ರ ಹೆಂಡತಿ ಇದ್ರು. ಅವರು ಸಹ 2022ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಮತ್ತೆ ಪಲ್ಲವಿ ಅನ್ನೋರು ಪಾಪ ಅವರು 2021ರಲ್ಲಿ ಅವರು ಮರಣ ಹೊಂದಿದ್ದಾರೆ. ಪಲ್ಲವಿ ಅನ್ನೋರ್ದು 2020ರಲ್ಲೇ ಸತ್ತವ್ರೆ ಅಂತೇಳಿ ಒಂದು ಡೆತ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಾಕಿದ್ದಾರೆ. ಮತ್ತೆ ಈಗ ಕಾಂತಮ್ಮನ ಹೆಸರಲ್ಲಿ ಹನುಮಂತರಾಯಪ್ಪ ಅನ್ನೋದಿಲ್ಲ, ಹನುಮಂತಯ್ಯ ಅನ್ನೋದೈತೆ. ಅದನ್ನು ಕ್ರಿಯೇಟಿವ್ ಮಾಡಿದ್ದಾರೆ. ಇಷ್ಟೆಲ್ಲ ನ್ಯೂನತೆ ದಾಖಲೆಗಳು ಎಲ್ಲ ಶೇರ್ ಮಾಡಿದ್ದಾರೆ. ಇದೇನು ಉದ್ದೇಶ ಹೊಡಿಬೇಕು ಅಂತ ಮಾಡಿದಾರೆ ಬಿಟ್ರೆ ಇಲ್ಲಿ ಯಾವ್ದೇ ತರದ್ದು ಯಾರು ಬಂದು ಅದನ್ನ ವ್ಯಾಪಾರ ಮಾಡಿದಾರಲ್ಲ. ಈಗ ಯಾರು ಜಯಮ್ಮ ಅನ್ನೋರು ಏನಾಗ್ಬೇಕು ಅನ್ನೋದು ಇಲ್ಲಿ ವಿಚಾರಣೆ ಬರ್ಬೇಕು. ಯಾಕೆ ಮಾಡಿದ್ರು ಅನ್ನೋದು ವಿಚಾರಣೆ ಬೇಕು. ಅವ್ರ ಮೇಲೆ ಶಿಕ್ಷೆನೂ ಆಗ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇನ್ ಮುಂದಕ್ಕೆ ಈ ತರದ್ದು ಸುಮಾರು ಪ್ರಕರಣಗಳು ಗುಬ್ಬಿಯಲ್ಲಿ ಸಾಕಷ್ಟು ಪ್ರಕರಣಗಳು ಆಗ್ತಾ ಇದಾವೆ. ಇದೇ ರೀತಿ ಆಗ್ತವೆ. ಸರ್ಕಾರಿ ಗೋಮಾಳನ ಸುಮಾರು 950 ಎಕರೆ ಗೋಮಾಳದು ಇದಾಯ್ತು. ನಮ್ಮಲ್ಲೂ ಏನೂ ಆಗ್ಲಿಲ್ಲ. ಸುಮಾರು ಪ್ರಕರಣಗಳು ಆಗ್ತವೆ. ಈಗ ಮೊನ್ನೆ ಒಂದು ತಹಶೀಲ್ದಾರ್ ಮೇಲೆ FIR ಆಗಕ್ಕೆ ಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಅದಾದ್ರೂ ಸ್ಟೇ ತಂದಿರ ನೋಡಿ. ಈ ತರದ ಸುಮಾರು ಪ್ರಕರಣಗಳು ಆಗ್ತಾ ಇದೆ. ಅದು ಇದೆ ನಮ್ಮ ಹತ್ರ OS ನಂಬರ್ 4 2026 ನೋಡಿ. ಈ ತರ ಬಡವ್ರಿಗೆ ಹಿಂಗ ಆಗ್ಬಿಟ್ರೆ ಮತ್ತೆ ಎಲ್ಲಿ ಹೋಗ್ಬೇಕು ಅವರು? ಸಾಮಾನ್ಯ ಜನ ಎಲ್ಲಿ ಹೋಗ್ಬೇಕು? ಈಗ ಒಬ್ಬ TV ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇರೋದು ವ್ಯಕ್ತಿ ಈಗ ಸಾರ್ವಜನಿಕರನ್ನು ಆಸ್ತಿ ಕಬಳಿಸಕ್ಕೆ ಹೋದಾಗ ಮತ್ತೆ TV ರಿಪೋರ್ಟರ್ಗೆ ಮತ್ತೆ ಮಾನ್ಯತೆ ಎಲ್ಲಿ ಸಿಗ್ತದೆ? ಈಗ ಒಬ್ರು ಮಾಡೋ ತಪ್ಪಿಗೆ ಎಲ್ಲಾರನ್ನು ಸಹ ದೋಷಣೆ ಮಾಡ್ತಾರೆ. ಹಂಗಾಗಿ ಇದನ್ನು ನಿಮ್ ಮಾಧ್ಯಮ ಮಿತ್ರರು ನಾವು ಇದ್ ಮಾಡ್ಕೊಂಡಕ್ ಹೋಗ್ಬಿಡಿತು. ವೈಯಕ್ತಿಕವಾದ ಯಾರು ಅವ್ರವ್ರ ವೈಯಕ್ತಿಕವಾದ ಅವ್ರದ್ದು ಇಲ್ಲಿ ಯಾವ ವಿಚಾರ ಅಂತ ಇಲ್ಲ. ಅವ್ರವ್ರ ವೈಯಕ್ತಿಕ ಅದು ಇಲ್ಲ. ಆಸೆ ಮನುಷ್ಯನ್ಗೆ ಆಸೆ ಅನ್ನೋದು ಇರ್ತದಲ್ಲ. ನಾನೇನೋ ಬದುಕ್ಬೇಕು, ನಾನೇನೋ ಇನ್ನ ಬೇರೆ ಎಲ್ಲೋ ಬದುಕ್ಬೇಕು ಅನ್ನೋದು ಅವ್ರಲ್ಲ ಆಸೆ ಇರ್ತದೆ. ಹಂಗಾಗಿ ಏನೋ ಅವರು ಹತಾಶೆ ಬಿಟ್ಟು ಮಾಡೋರೇನೋ ಅದನ್ನ ಪರಿಶೀಲನೆ ಮಾಡಬೇಕು. ದಯವಿಟ್ಟು ನಿಮ್ಗೂ ಮಾಧ್ಯಮದವ್ರಿಗೂ ಹೇಳ್ತೇನೆ, ಒಬ್ರಿಂದ ಇನ್ನೊಬ್ರು ಕೆಟ್ಟೋದಾಗದ್ ಬೇಡ.
ನೀವು ಎಲ್ಲಾ ಪಬ್ಲಿಕ್ ಸೇವೆ ಮಾಡೋಂಥವ್ರು, ನೀವು ಕೈ ಮುಗಿತೀವಿ ಇಂಥವ್ರಿಗೆ ನ್ಯಾಯ ಕೊಡಿಸ್ಕೊಡಿ ಅಂತ ಈ ಮನೆ ದಾಖಲೆಗಳು ಏನೇನು ಕೊಡ್ಸಿರೋದು? ವಂಶವೃಕ್ಷ ಫೋರ್ಜರಿ ಆಗೈತೆ, ಡೆತ್ ಸರ್ಟಿಫಿಕೇಟ್ ಫೋರ್ಜರಿ ಆಗೈತೆ, ಆಧಾರ್ ಕಾರ್ಡ್ ಫೋರ್ಜರಿ ಆಗೈತೆ, ಆಧಾರ್ ಕಾರ್ಡ್ ಆಗಿರೋ ನಂಬರು ಸಹ ಆ ಅಜ್ಜಿದಲ್ಲ. ಯಾವ ನಂಬರ್? ಫೋನ್ ನಂಬರ್, ಆಧಾರ್ ಕಾರ್ಡ್ ನಂಬರ್? ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಅದನ್ನು ಬೇರೆ ಯಾರ್ದಾಗಿದೆ, ಅದು ಯಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆನೆ ತನಿಖೆ ಮಾಡ್ಬೇಕು. ಡೆತ್ ಸರ್ಟಿಫಿಕೇಟ್ ಹೇಳಿದ್ರು, ಬದುಕಿರೋರು ಕೂಡ ಪಲ್ಲವಿ ಅವರು ಯಾವಾಗ ಅವರು 2020 ಹಾಕಿದ್ದಾರೆ. ಅವ್ರು 2021 ತನಕ ಬದುಕಿದ್ರು ಅಂತ ಹೇಳಿ ರಿಪೋರ್ಟ್ ಬದುಕಿರೋದು ದಾಖಲೆ ಐತೆ ನಿಮ್ಮ ಹತ್ರ? ಇದೆ. ನಾವು ನಿನ್ನೆ ಸಾಯಂಕಾಲ ಕೋರ್ಟ್ಗೆ ಹಾಕೊಂಡಿದ್ರು ಅವ್ರ ಅಣ್ಣನ ಮಗನೇ. ನಿನ್ನೆ ಸಾಯಂಕಾಲ ಕಾಪಿ ಬಂದಿದೆ. ಮತ್ತೆ ಅವ್ರು ಕೊರೋನಾ ಟೈಮಲ್ಲಿ ಏನು ಡಿಸ್ಚಾರ್ಜ್ ಆಗಿರೋ ಕಾಪಿನೂ ಸಹ ಅವ್ರ ಹತ್ರ ಐತಿ. 2021 ತನಕ ಬದುಕಿದ್ರು ಅನ್ನೋದಕ್ಕೆ ಕೊರೋನಾ ಟೈಮಲ್ಲಿ ಅವ್ರು ಡಿಸ್ಚಾರ್ಜ್ ಆಗಿರೋ ಕಾಪಿನೂ ಇದೆ, ಕೋರ್ಟ್ ಇಂದ ಆರ್ಡರ್ಸ್ ಕಾಪಿನೂ ಇದೆ. ಈಗ GS ಮಂಜುನಾಥ್ ಇವರೇ ಇದ್ದಾರೆ, ಎಲ್ಲ ಇವರೇ ಇದ್ದಾರೆ. FIR ಆಗಿದೆ, ತನಿಖೆಯಿಂದ ಗೊತ್ತಾಗ್ಬೇಕು. ದೇವರಾಜ್ A to ಜಯಮ್ಮ 4 ಜನದ ಮೇಲೆ ಆಗಿದೆ. GS ಮಂಜುನಾಥ್.